10 ಜನ ಮೊಬೈಲ್ ಕೊಡ್ತೀವಿ. 10 ಜನ ನಂಬರ್ ಕೊಡಬೇಕು. ಫೋನ್ ನಂಬರ್ ಕೊಟ್ಟರೆ ಅವರಿಗೆ ಮೆಸೇಜ್ ಕಳಿಸ್ತೀವಿ. ಶ್ರೀನಿವಾಸ್ ಅಣ್ಣ ನನ್ನ ಕಡೆಯಿಂದ ಒಂದು 25 ಜನ ಆಮೇಲೆ ಸರ್ಟಿಫಿಕೇಟು ಇದು ನಮ್ಮ ಕಡೆಯಿಂದ ಬೇಕಾದ್ರೆ ಸ್ಪಾನ್ಸರ್ ಮಾಡಿ ಸರ್ಟಿಫಿಕೇಟ್ ಯಾರು ಪ್ರಶಸ್ತಿ ಕೊಡೋಲ್ಲ. ನೋಡಮ್ಮ ಬರ್ಕೋದು ಒಂದು 10 ಬೇಕಾಗುತ್ತಪ್ಪ. 10 ಜನ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ ಅಣ್ಣ. HC ಸೈಜ್ ಒಳಗಡೆ ಇದು ನಿಮ್ಮ ಸಿಗ್ನೇಚರು ಆಮೇಲೆ ಪ್ರೆಸಿಡೆಂಟ್ ಸಿಗ್ನೇಚರು ಇದು ಒಟ್ಟು ಒಂದು 3 ಜನದ ಹಾಕ್ಬಿಟ್ಟು ಅವ್ರದ್ದೊಂದು ಫೋಟೋ ಕೊಡ್ತಾರೆ ಒಳಗಡೆ ಹಾಕ್ಬಿಟ್ಟು ಕೊಡ್ತಾರೆ. ಆಯ್ತು, ಅದು ನೀವು ಪ್ಲಾನ್ ಮಾಡಿ ಈಗಲೇ. ಹಲೋ ಅದು ಮಾಡ್ತಾರೆ. ಆಯಿತು, ರಿಯಾಜ್ ನೀನು ಹೇಳ್ತೇನೆ ಸರ್. ಅದು ಲೇಬರ್ ಕಾರ್ಡ್ಸ್ ಮಾಡಿ 500 ಜನ. ಓಕೆ, ಅದು ಆರ್ಗನೈಸ್ ಮಾಡಿದ್ದೀನಿ. ಮಾತಾಡ್ತೀನಿ, ನಾಳೆ ಮೀಟ್ ಮಾಡ್ತಾರೆ ನಿಮಗೆ. ಓಕೆ. ಅದು ಕ್ವೀನ್ಸ್ ರೋಡ್ ಹತ್ರ ಇದೆ. ಕ್ವೀನ್ಸ್ ರೋಡ್ ದೀಪಾ ರೈಟ್ ಹೊರಗಡೆ ಬಾ. ಹೇಳ್ಕೊಂಬ, ಚೇರ್ ಹೇಳ್ಕೊಂಬ, ಹೊರಗಡೆ ಹೇಳ್ಕೊಂಬ. ಹೌದು, ಬನ್ನಿ ಬನ್ನಿ. ಓಕೆ, ಈಗ ಇಬ್ರು ಸೇರಿ ನನಗೆ ಹೆಣ್ಮಕ್ಳಲ್ಲೇ ಮೊಬೈಲ್ ಕೊಡ್ಬೇಕು. ಓಕೆ ಸರ್. ವರ್ಕರ್ಸ್ ಹಾಂ ಸರ್. ವರ್ಕರ್ಸ್ ಯಾರಿದ್ದಾರಲ್ಲ ಸರ್ ಆಟೋ ಡ್ರೈವರ್ಸ್ ಇದ್ದಾರೆ ಸರ್. ವಿ ಡೆಫಿನೆಟ್ಲಿ. ಆಟೋ ಡ್ರೈವರ್ ಮಾಡ್ತೀರಾ? ಇನ್ಯಾರ ಡ್ರೈವರ್ಸ್ಗಳು ಇರ್ತಾರೆ? ವರ್ಕರ್ಸ್ ಕ್ಯಾಬ್ ಅಂಡ್ ಆಟೋ. ಎಷ್ಟು ಜನ ಮಾಡ್ಬೋದು ಇಬ್ರು ಸೇರಿ? ಸರ್ ಒಂದು 10 ಜನ ಡ್ರೈವರ್ಸನ್ನ ನಾನು ಮೊಬಿಲೈಸ್ ಮಾಡ್ತೀನಿ. ನೀವು 10 ಜನ ಯಾರು ಅವರು? ಅದೇ ಡ್ರೈವರ್ಸ್ಗಳು ಇದ್ದಾರೆ. ಇಬ್ರು ಸೇರಿ ಇಬ್ರು ಸೇರಿಸಿ ಮಾಡ್ತೀವಿ. ಮಾಡ್ತೀವಿ ಸರ್. ಇಲ್ಲೋ ತಪ್ಪ ಅವರು ಮತ್ತೊಂದು ಕೈ. ಸರ್ ನಾನು ಏನ್ ಮಾಡ್ತಾ ಇದ್ದೀನಿ, 1ನೇ ತಾರೀಕುವರೆಗೂ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಡೈಲಿ 10 ಗಂಟೆ 10:30 ಸೇರ್ಕೊಳ್ಳೋಣ. ತೀರಾ ಎಮರ್ಜೆನ್ಸಿ ಇದೆ ಅಟ್ಲೀಸ್ಟ್ ಒಂದಿನ ಸೇರ್ಕೊಳ್ಳೋಣ. ಸಾಮದ ಇದೆಯಾ? ದಿನ ಸೇರ್ಬೇಕು ಸರ್. ಕಾರ್ಯಕ್ರಮ ಆಗೋದು ದಿನ ಸರಿ. ಟೈಮು ಬೆಳಿಗ್ಗೆ ಬೇಡ ಸರ್. ಒಂದು 3 ಊಟ ಸಬ್ಜೆಕ್ಟ್ ಗೊತ್ತಾಯ್ತು. ಹೀಗೆ ಬಂದಿದ್ರಿ ಹೇಳಬೇಕು. ನಾವು 1ನೇ ತಾರೀಕು ಯಾರು ಮಾತಾಡಬೇಡಿಯಪ್ಪ. 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ ಮಾಡ್ತಿದ್ದೀವಿ. ಭಾರತ್ ಜೋಡೋ ಭವನ ಮಾಡ್ತೀವೋ ಅಂಬೇಡ್ಕರ್ ಭವನ ಮಾಡ್ತೀವೋ ಗೊತ್ತಿಲ್ಲ. ಭಾರತ್ ಜೋಡೋ ಭವನ ಅಂತ ಅನ್ಕೊಂಡಿದ್ದೀವಿ. KPCC ಎಲ್ಲಾರು ಮಾಡಿದ್ರೆ ಮಾಡ್ಬೇಕಾಗ್ತದೆ. ಈ ಒಂದು ವಾರ ಬೆಳಿಗ್ಗೆ 10:00 ಪ್ರತಿದಿನ ಬೆಂಗಳೂರಿನಲ್ಲಿರೋ ಸ್ಟೇಟ್ ಆಫೀಸ್ ಬೇರೆಯವರು ಮಾಡಿ ಸೇರ್ಕೊಳ್ಳಿ. ಆಮೇಲೆ ಯಾರ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ನಿಮ್ಮ MLAಗಳು ಕರಿಬೇಕಾಗ್ತದೆ, ನಿಮ್ಮ ಮಂತ್ರಿಗಳು ಕರಿಬೇಕಾಗ್ತದೆ, ನಿಮ್ಮ ಬ್ಲಾಕ್ ಅಧ್ಯಕ್ಷಗಳು ಕರಿಬೇಕಾಗ್ತದೆ. ಜೊತೆ ದಯಮಾಡಿ ಎಲ್ಲ ಸೇರ್ಕೊಳ್ಳೋಣ. ಎಲ್ಲರಿಗೂ ಸಾಮರ್ಥ್ಯ ಇದೆಯಾ? ಇದೆ ಸರ್. ಒಬ್ಬರು ಮಾತಾಡ್ತಾ ಇಲ್ಲ. ಆಮೇಲೆ ಒಂದು 2 ಅವರ್ ಚರ್ಚೆ ಮಾಡೋಣ, ಪ್ರೋಗ್ರಾಮ್ ಚಾರ್ಟ್ ಔಟ್ ಮಾಡೋಣ. ಏನು ಮಾಡಿದ್ರೆ ಪ್ರೋಗ್ರಾಮ್ ಸಕ್ಸಸ್ ಆಗುತ್ತೆ ಅಂತ ಒಂದಷ್ಟು ಟೀಮ್ ವರ್ಕ್ ಮಾಡೋಣ. ಹಾಗಾದ್ರೆ ಏನು ಬಂದಿದೆಯಲ್ಲ ಕೂತಿರೋರು ಓಕೆ. ಗೊತ್ತಿಲ್ಲ. ಈಗ 1ನೇ ತಾರೀಕುವರೆಗೂ. ಆಮೇಲೆ ಜನರಲ್ ಸೆಕ್ರೆಟರಿ ವೈಸ್ ಪ್ರೆಸಿಡೆಂಟ್ಗಳು ವಿಶೇಷವಾಗಿ ಹೇಳ್ತೀನಿ, ನೀವು ನನ್ನಷ್ಟೇ ಜವಾಬ್ದಾರಿ ತಗೋಬೇಕು. ನಿಮಗೆ ಪ್ರಮೋಷನ್ ಮಾಡಿರೋದು ಜನರಲ್ ಸೆಕ್ರೆಟರಿ ತಕ್ಷಣಕ್ಕೆ ನಾನೇನು ದೊಡ್ಡವನಾಗಲ್ಲ, ನಾನು ಈಕ್ವಲ್ ಇರೋರೆ. ಎಲ್ಲ ಕೂಡ ನಮ್ಮ ಈಕ್ವಲ್ ಇರೋರೆ. ಸುಮ್ಮನೆ ಒಂದು ಪೊಸಿಷನ್ ಅಂತ ಇದೆ ಅನ್ಬಿಟ್ರೆ ಇಲ್ಲಿ ನೀವು ರಿಸಿಪ್ಟ್ ತೊಗೋಬೇಕು. ನಾನು ಒಬ್ಬನೇ ರಿಸಿಪ್ಟ್ ತೊಗೊಳಕ್ಕೆ ತಯಾರಿಲ್ಲ. ರಿಸಿಪ್ಟ್ ತೊಗೋಬೇಕು. ನೀವು ನಿಮ್ಮ ಏರಿಯಾಯಿಂದ ಮೊಬಿಲೈಸ್ ಮಾಡಬೇಕು ವರ್ಕರ್ಸ್ನ. ನೀವು ಲೀಡರಾಗಿ ಬೆಳಿಬೇಕು. ಪರಮೇಶ್ 10:30 ಅಂದ್ರೆ 10:30 ಅಣ್ಣ ಕರೆಕ್ಟ್ ಅಣ್ಣ. ಟ್ರಾಫಿಕ್ ಜಾಮು ಆಕ್ಚುಲಿ ಒಂದು ಸ್ವಲ್ಪ ನಾನು ಲೇಟಾಗಿ ಬಂದೆ. ಇನ್ಮೇಲೆ 10:30 ಬರಬೇಕು. 9 ಗಂಟೆಗೆ ಮನೆ ಬಿಡೋಣ. ಆಯ್ತಣ್ಣ. 10:30 ಇಂದ 11 ಗಂಟೆ ಸರ್ ನೀವು ಮಧ್ಯಾಹ್ನದ ತಿಟ್ಕೊಬಿಡಿ ಸರ್ ಮೀಟಿಂಗ್. ಹೆಣ್ಮಕ್ಳಿಗೆ ಸೀರಿಯಸ್ ಅಲ್ಲ. ಈಗ ಓಕೆ, ಇವಾಗ ಓಕೆ, ಬಟ್ ಹೇಳಿ ಕೇಳಿಸ್ಕೊಳಮ್ಮ. ಬೇರೆ ಟೈಮಲ್ಲಿ ಮೀಟಿಂಗ್ ಮಾಡೋದು 3 ಗಂಟೆ ಮೇಲೆ. ಈಗ ನಮಗೆ ನಮ್ಮದೇ ಕಾರ್ಯಕ್ರಮ ಇದೆ. ನಮ್ಮನ್ನ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ. ಕಾರ್ಯಕ್ರಮ ಮುಗಿಯೋವರೆಗೆ ದಯವಿಟ್ಟು ಒಂದಿನ ಅಲ್ಲ, ನೀವು ಹೆಣ್ಮಕ್ಳು ಒಂದಿನ ಬಿಟ್ಟು ಒಂದಿನ ಬರ್ರಿ. ಸಾಧ್ಯವಾದರೆ ಫ್ರೀ ಇದ್ರೆ ಡೈಲಿ ಬರ್ರಿ. ನೀವೊಂದು 10 ಜನ ಹೆಣ್ಮಕ್ಳಿಗೆ ಮಾತಾಡ್ರಿ.
ಗಾರ್ಮೆಂಟ್ಸ್ ಅವ್ರನ್ನ ಪರಿಚಯ ಮಾಡ್ಕೊಡ್ರಿ. ಏನು ಮೇಡಮ್ ಅವರ ಈ ವರ್ಕರ್ಸ್ನೇ ಮೊಬಿಲೈಸ್ ಮಾಡ್ಕೊಳ್ಳಿ, ಅವ್ರು ರಜೆ ಇರ್ತದೆ. ಆಮೇಲೆ ಒಂದಷ್ಟು ನೀವೇನೋ ಟ್ಯಾಕ್ಸಿ ಡ್ರೈವರು ಅಂದ್ರಲ್ಲ, ಆಮೇಲೆ ಶಾನಾ ಹಾಂ ಸರ್. ಯಾರೋ ಆಟೋ ಓಡಿಸ್ತಾರೆ ಅಂತ ನಾನು ಹಾಂ ಸರ್. ಅದ್ರಲ್ಲಿ ಯಾರೋ ಒಬ್ಬರನ್ನ ಸೆಲೆಕ್ಟ್ ಮಾಡೋಣ. ಸರ್ ಸರ್ಟಿಫಿಕೇಟ್ಗೂ ನಾನು ಅವ್ರನ್ನ ಸೆಲೆಕ್ಟ್ ಮಾಡಿಸ್ಕೊಡ್ತೀನಿ ಸರ್. ಒಬ್ಬರು ಒಬ್ಬರನ್ನ ಹಾಂ. ಸ್ವಲ್ಪ ವಯಸ್ಸಾಗಿರ್ಲಿ, ಇಲ್ಲ ಸರ್, ಇದ್ದಾರೆ. ಎಕ್ಸ್ಪೀರಿಯನ್ಸ್ ಇದೆ. ಇಬ್ಬರಲ್ಲಿ ಯಾರಾದ್ರೂ ಸೇರಿ ಒಬ್ಬರನ್ನ ಆಟೋ ಡ್ರೈವರ್ ಸೆಲೆಕ್ಟ್ ಮಾಡೋಣ. ಕೆಲವು ಲೇಡೀಸು ಡ್ರೈವರ್ಸ್ಗಳಿದ್ದಾರೆ ಒಬ್ಬರೇ ಸಾಕಾ ಸರ್? ಒಬ್ಬರೇ ಸಾಕು. ಒಬ್ಬರೇ ಮಾಡ್ಕೊಡ್ತೀನಿ ಸರ್. ಓವರ್ ಆಲ್ ಒಂದು 10 ಜನಕ್ಕೆ ಮಾಡಬೇಕು ಅಂತ ಪ್ಲಾನ್ ಇದೆ. ನಾಟ್ ಇಟ್. ಇವತ್ತು ಅಲ್ಲ, ಇನ್ನೇನಾದ್ರು ಬೇರೆ ಪ್ಲಾನ್ ಇದ್ರೆ ನೀವು ಡಿಸ್ಕಸ್ ಮಾಡ್ರಿ, ಒಂದು 2 ದಿನ ಟೈಮ್ ತಗೊಳ್ರಿ. ಸರ್ ಸ್ವಲ್ಪ ಫಿಸಿಕಲಿ ಅನ್ಫಿಟ್ ಇರೋವಂಥವ್ರು, ಅಂದರೆ ಫಿಸಿಕಲಿ ಸ್ವಲ್ಪ ನ್ಯೂನ್ಯತೆ ಇರೋರು ಇದ್ದಾರೆ ಲೇಡೀಸು ಫಾರ್ ವರ್ಕಿಂಗ್. ಅವ್ರಿಗೆ ಕೈ ಕಾಲು ಗುಣ ಇರುವಂಥವ್ರು ಆ ಥರದವ್ರು ಇದ್ದಾರೆ. ಅವ್ರಿಗೂ ನಾನು ಸರ್ಟಿಫಿಕೇಶನ್ಗೆ ರೆಫರ್ ಮಾಡಿ ಕರೆಸ್ತೀನಿ ಅವತ್ತು. ಓವರ್ ಆಲ್ ಸರ್ ಅವರು ಮಹಿಳಾ ಮತ್ತು ಕಲ್ಯಾಣ ಇಲಾಖೆನಲ್ಲಿ ಕೆಲಸ ಮಾಡ್ತಾರೆ. ಅಂಥವ್ರಿಗೆ ಒಂದು ಈಗ ಸರ್ಕಾರಿ ಇಲ್ಲ ಸರ್, ಕಾಂಟ್ರಾಕ್ಟ್. ಪ್ರೈವೇಟ್ ಮಾಡಿ ನಿಮ್ಸ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಹಾಂ ಸರ್. ನಾವು ನಮ್ಮ ಕಾರ್ಮಿಕರ ದಿನಾಚರಣೆ ದಿನ 10 ಜನ ಬೇರೆ ಬೇರೆ ಸೆಕ್ಟ್ರಲ್ಲಿ ಕೆಲಸ ಮಾಡೋಂಥ ಆಯ್ಕೆ ಮಾಡ್ತೇವೆ. ಉದಾಹರಣೆಗೆ ಪೌರ ಕಾರ್ಮಿಕರು ಅಂತಿದ್ದಾರೆ, ಅವರಲ್ಲಿ ಒಬ್ರು, ನಿಮ್ಮ ಆಟೋ ರಿಕ್ಷಾದವ್ರು ಒಬ್ರು, ಹೋಟೆಲ್ ಕಾರ್ಮಿಕರು ಒಬ್ರು, ಕಟ್ಟಡ ಕಾರ್ಮಿಕರು ಒಬ್ರು, ಗಾರ್ಮೆಂಟ್ಸ್ ಕಾರ್ಮಿಕರು ಒಬ್ರು, ಟ್ಯಾಕ್ಸಿ ಯೂನಿಯನ್ ಒಬ್ರು, ಇಂಥವ್ರನ್ನೆಲ್ಲ ಒಂದು 10 ಜನ ಆಯ್ಕೆ ಮಾಡ್ತಾರೆ. ಆಮೇಲೆ ಹ್ಯಾಂಡಿಕ್ಯಾಪ್ಟು ಗೌರ್ಮೆಂಟ್ ಎಂಪ್ಲಾಯಿ ಇದ್ದ ಅವ್ರು ನಮ್ಗೆ ಬರೋಲ್ಲ. ದೇ ಆರ್ ನಾಟ್ ಕಮ್ಸ್ ಅಂಡರ್ ದಿ ವರ್ಕ್ಮನ್ ಆ್ಯಕ್ಟಲ್ಲಿ ಬರೋಲ್ಲ. ಓಕೆ. ಪ್ರಯತ್ನಿಸ್ಕೋಬೇಡಿ. ನೀವು ಒಬ್ಬರು ಇಬ್ಬರು ಸೇರಿ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಆಟೋ ಡ್ರೈವರ್. ಆಟೋ ಡ್ರೈವರ್ಸ್ ಕೊಡ್ತೀನಿ ಸರ್. ಆಗ್ಬೋದಲ್ಲ? ಹಾಂ. ಸೊ ಇನ್ನು ಪ್ಲ್ಯಾನ್ ಒಂದು 2-3 ದಿನದೊಳಗಡೆ ನೀವೇನೇನು ಐಡಿಯಾ ಕೊಡ್ತೀರೋ ಅದನ್ನೆಲ್ಲ ಸ್ವಲ್ಪ ಸ್ಕೂಟ್ನಿ ಮಾಡಿ ಇದನ್ನು ಮಾಡಿ ಆಗ್ಬೋದಲ್ಲ? ಮಹಿಳಾ ಪ್ರಾತಿನಿಧ್ಯದಲ್ಲಿ ಸರ್ ಯಾರು ಸೆಲೆಕ್ಟ್ ಮಾಡೋರು ಇತ್ತು ಅಂತಂದರೆ ಸ್ವಲ್ಪ ಆದಷ್ಟು ಬಂದು ಬೇಗ ಸೆಲೆಕ್ಟ್ ಮಾಡಿ, ಆಮೇಲೆ ತಿರ್ಗಿ ಅವ್ರದ್ದು ಒಂದು ಒಳ್ಳೆ ಫೋಟೋ ತಗೊಳ್ಳಿ. ಹೆಸರು ಹಾಂ, ಫೋಟೋ ಬೇಕು. ಯಾಕೆಂತಂದರೆ ನಾವು ಸರ್ಟಿಫಿಕೇಟ್ ಮಾಡಬೇಕಲ್ವಾ, ಅಲ್ಲಿ ಕರೆಕ್ಟಾಗಿರ್ಬೇಕು. ಹೌದು ಸರ್. ರವಿ ಅವ್ರಿಗೆ ಇವಾಗೆಲ್ಲ ಜನರಲ್ ಸೆಕ್ರೆಟರಿ ವೈಸ್ ಪ್ರೆಸಿಡೆಂಟ್ಗಳು ಬೇರೆ ಇದೆ ಟಾರ್ಗೆಟ್. ಇನ್ಯಾರಿದೆ? ಕಿರಣ್ ಚಾಮರಾಜನಗರ ಕಿರಣ್ 10 ಜನ ಬರ್ತಾವ. ಚಾಮರಾಜನಗರ ಬೇರೆ, ಇಲ್ಲೇ ರಾಜೇಂದ್ರ 10 ಮೆಂಬರ್ಸ್ ಎಲ್ಲ ಏನು ಫಿಕ್ಸ್ ಆಗುತ್ತಿದೆ. ಫೋನ್ ನಂಬರ್ ಬೇಕು. ನೀವೇನ್ ಮಾಡ್ಬೇಕು, ಇವತ್ತೇ ಮಾತಾಡಿ. ಮೇ 1ನೇ ತಾರೀಕು ನಮ್ದೊಂದು ದೊಡ್ಡ ಕಾರ್ಯಕ್ರಮ ಇದೆಯಪ್ಪ, ಟೈಮ್ ಮಾಡಿ ಅವತ್ತು ಫ್ರೀಯಾಗಿ ಬರಬೇಕು ಅಂತೇಳಿ, ಫ್ರೀ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಟೈಮಿಂಗ್ಸ್. ಆಮೇಲೆ ಇಲ್ಲಿ ನಂಬರ್ ಕೊಟ್ರೆ, ಇದು ಫೋನ್ ನಂಬರ್ ಕೊಟ್ರೆ ನಮ್ಮ ಆಫೀಸಿಂದ ಒಂದು ಮೆಸೇಜ್ ಹಾಕೋದು, ಫೋನ್ ಮಾಡಿ ಕರೆಯೋದು ಮಾಡು. ನಿಮ್ಮ ಜೊತೆಲಿ ಈ ಥರ ರಾಜೇಂದ್ರ ನೋಡಮ್ಮ, ಅವ್ರದೆಲ್ಲ ರೆಫರೆನ್ಸ್ ಹಾಕಿ ನಂಬರ್ ಕೊಡ್ತಾರಮ್ಮ. ಮೇಲ್ಗಡೆ ಅವ್ರ ಹೆಸರಿರಲಿ, ಕೆಳಗಡೆ ಅವ್ರು ಕೊಟ್ಟದೆಲ್ಲ ನೇಮ್ಗಳು, ಫೋನ್ ನಂಬರ್ ಇದ್ರೆ ಅವ್ರು ಈ ಥರ ರಾಜೇಂದ್ರ ಕಡೆ ಪಾರ್ಟಿ ಆಫೀಸಿಂದ ಹಾಂ ಗಜೇಂದ್ರ. ಇನ್ಯಾರಿದ್ದಾರೆ ಸ್ಟೇಟ್ ಕಮಿಟಿ? ಹಾಂ, ನಮ್ಮ ಶ್ರೀರಾಮಣ್ಣ. ಶ್ರೀರಾಮಣ್ಣ, ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ ಇದೆ. ಅವತ್ತು ನೀವು ಎಷ್ಟು ಜನ ಮೊಬೈಲ್ ಮಾಡೋಕ್ಕಾಗುತ್ತೆ? 10 ಜನ ಮಾಡ್ತೀರಾ? ಅವ್ರದ್ದೆಲ್ಲ ಫೋನ್ ನಂಬರ್ ತಗೊಳ್ಳಿ, ಇಲ್ಲೇ ನಾವು ಮಾತಾಡ್ಸೋಣ. ಹಾಂ, 10 ಜನ ಮಾಡಿ, ತೊಂದರೆ ಇಲ್ಲ. ಬೆಂಗಳೂರು ಸಿಟಿಲಿರೋರೇ ಮಾಡಿ, ದೇವನಹಳ್ಳಿಯಿಂದ ಬೇಡ. ಇಲ್ಲ ಕಾರ್ಗಿರಿ ಇದ್ರೆ ಕರ್ಕೊಂಡ್ಬಂದ್ಬಿಡಿ ಕಾರಲ್ಲಿ. ಸರಿ, ಇನ್ಯಾರಿದೆಯಪ್ಪ ಸ್ಟೇಟ್ ಕಮಿಟಿಯವರು? ಗಿರೀಶ್ ಏನಂತಪ್ಪ ಯಾವ ಸರ್ ಕಳಿಸಿಲ್ವಾ? ನಾನು ನೋಡ್ರಿ, ನಿಮ್ಮ ಕೆಪಾಸಿಟಿ ಏನು ಅಂತ ಕೇಳಕ್ ಹೋಗಲ್ಲ. ನಾನು ನಿಮ್ಮ ಕೆಪಾಸಿಟಿ ಅಂತ ನನಗೆ ಅಳಿತಾ ಇಲ್ಲ. ಬಿ ಪ್ರಾಕ್ಟಿಕಲ್ ಅಂತ ಮೊದಲೇ ಏನು ಅಧ್ಯಕ್ಷ ಬಡ ಜನರಿಗೆ ಏನಾಗ್ತದೆ ಘೋಷಣೆ ಮಾಡ್ತಾರೆ, ಆಗಲ್ಲ ಆಯ್ತಾ? ಆಮೇಲೆ ನಾವು ಫೋರ್ಸ್ ಮಾಡಿ 100 ಜನ ಅಂದ್ರೆ ಅವನೇ ಬರೋಲ್ಲ.
ಅಧ್ಯಕ್ಷ ಹೇಳ್ತಾರೆ ಪ್ರಾಕ್ಟಿಕಲ್ ಹೇಳ್ತಾರೆ. ಇಲ್ಲಿಗೆ ಗೊತ್ತಾ, ನಮ್ಮ ಇತಿಮಿತಿ ಒಳಗಡೆ ನಾನು ಹೇಳ್ದಂಗೆ ನಡ್ಕೋಬೇಕು. ದಟ್ ಇಸ್ ಇಂಪಾರ್ಟೆಂಟ್. ನಾವೇನಾದ್ರೂ ಯಾಕೆ ನಾನಿಲ್ಲದೆ ಇವನಂತೂ ಕಣ್ಣು ಹಾಕಿರ್ತಾನೆ. ಗಿರೀಶ 3 ಜನ ಹೇಳ್ದೆ ಇಲ್ಲಿ ದೂಡ್ತಾನೆ. ಅದಕ್ಕೆ ಆಗದ್ ಬೇಡ. ಎಷ್ಟು ಜನ ಆಗುತ್ತೋ ಅಷ್ಟು ಜನನೇ ತಗೋಬರ್ರಿ. ಪ್ರೊವೈಡೆಡ್ ನೆಕ್ಸ್ಟ್ ಏನ್ ಮಾಡೋಣ ಅವ್ರಿಗೆ ಯಾಕೆ ಗೊತ್ತಾಗ ನಂಬರ್ಸ್ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಅವ್ರಿಗೆ ಅಟ್ಲೀಸ್ಟ್ ಪಾರ್ಟಿಗೆ ಒಂಚೂರು ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಿಮ್ಗೆ ಏನಾದ್ರು ಕಾರ್ಯಕ್ರಮಕ್ಕೆ ಮತ್ತೊಂದು ಪಾರ್ಟಿ ಕ್ಯಾಂಪೇನ್ಗೆ ಪಾರ್ಟಿ ಆಫೀಸಿಂದ ಬಂದಿತ್ತು ಅಂತ ಅವ್ನಿಗೆ ಫೋನ್ ಮಾಡ್ತಾನೆ. ನಾನು ಫೋನ್ ಮಾಡಿದೆ, ಸರ್ ನಾವು ಮಾತಾಡೋದು ಸರ್, ಈ ಥರ ಪಾರ್ಟಿ ಕಾರ್ಯಕ್ರಮ ಇದೆ ಬರ್ಬೇಕಂದ್ರೆ ಒಂದು ಮೆಸೇಜ್ ಹೋಗ್ತಾ ಅವನೆಲ್ಲ ಒಂದು ಕಡೆ ಲೇಟ್ ಆಗುತ್ತೆ. ಅವಾಗ ಏನಾಗ್ತದೆ, ನೆಕ್ಸ್ಟ್ ನಿಮ್ಗೆ ಫೋನ್ ಮಾಡ್ತಾರೆ, ಯಾರು ಪಾರ್ಟಿ ಆಫೀಸಿಂದ ಫೋನ್ ಮಾಡಿದ್ರು, ಹೌದಪ್ಪ ನಿಮ್ದೆಲ್ಲ ಲೀಸ್ಟ್ ಇದೆ ಅಲ್ಲಿ KPCC ಇವೆಲ್ಲ ನಮ್ಮ ವೀಡಿಯೋ ಮಾದೇವಪ್ಪ ಸರ್ ನಂಬರ್ 1 ಎಷ್ಟೇ ಟೈಮು ನಾನೇ ಲೇಟು ಅಂದರೆ ನೀವು ಲೇಟ್. ಯಾಕೆ ಡಿಕ್ ಮಾಡ್ತಿಲ್ಲ ಆಗ್ತಿರೋದು? ಪಾಸ್ ಮಾಡ್ರಿ ಅಲ್ಲಿಂದಾನೆ ಕೊಡ್ರಿ. ಹೋಗ್ಬೇಕು ಅವ್ನು ಬೆಳಿಗ್ಗೆ ಹೋದ್ ನಾನು ಹಿಂಸೆ ಕೊಟ್ಟನಲ್ಲ ಹಂಗೆ ಬೆಳೀತದ ಬಿಡು ಅದು ಮಾಡಲಿಕ್ಕೆ.